ನಮಸ್ಕಾರ ವೀಕ್ಷಕರೇ, ಇದು ಅಧಿಕ ಮಾಸದ ಬಾಗಿನ. ಇದರಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳೋಣವಾ? ಏನೇನು ಐಟಮ್ಸು ಎಲ್ಲ ಇಟ್ಟಿದ್ದಾರೆ. ದೇವರಿಗೆ ಸೇರಬೇಕಾಗಿರುವಂತಹ ಎಲ್ಲನೂ ಇದರಲ್ಲಿ ಇದೆ. ಅದನ್ನು ಎಲ್ಲ ಒಂದೊಂದಾಗೇ ನಾನು ಇಡ್ತಾ ಹೋಗ್ತೀನಿ, ನೋಡಿ. ಅರಿಶಿನ, ಕುಂಕುಮ, ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ಅಂಜೂರ ಇಟ್ಟಿದ್ದಾರೆ, ಖರ್ಜೂರ ಇಟ್ಟಿದ್ದಾರೆ, ನೋಡಿ, ಗೋಡಂಬಿ ಇಟ್ಟಿದ್ದಾರೆ, ಆಮೇಲೆ ಬೆಲ್ಲದ ಇಟ್ಟಿದ್ದಾರೆ, ಅರಿಶಿನ ಕೊಂಬು ಇಟ್ಟಿದ್ದಾರೆ. ಇದರಲ್ಲಿ ಏನೇನು ಇಟ್ಟಿದ್ದಾರೆ ಅಂತ, ಅಧಿಕ ಮಾಸದ್ದು ವೀಳ್ಯದೆಲೆ, ದಕ್ಷಿಣೆ ಇಟ್ಟಿದ್ದಾರೆ. ವೀಳ್ಯದೆಲೆ, ಅಡಿಕೆ ಎಲ್ಲ ಇಟ್ಟಿದ್ದಾರೆ, ದಕ್ಷಿಣೆ ಇಟ್ಟಿದ್ದಾರೆ. ತೆಂಗಿನಕಾಯಿ ನೋಡಿ, ಒಣಕೊಬ್ಬರಿ, ಹಣ್ಣುಗಳು, ಬಳೆಗಳು, ಇದು ಕೂಡ ಬೆಲ್ಲದಚ್ಚು, ಬಾದಾಮಿ, ಖರ್ಜೂರ, ಗೋಡಂಬಿ ಎಲ್ಲ ಇಟ್ಟಿದ್ದಾರೆ. ಕಜ್ಜಾಯ, ಇದು ಕೊಬ್ಬರಿ ಮಿಠಾಯಿ ಬೆಲ್ಲದ್ದು, ಆಮೇಲೆ ರವೆ ಉಂಡೆ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಸಕ್ಕರೆ ಇಟ್ಟಿದ್ದಾರೆ. ಆಮೇಲೆ ನೆಲ್ಲಿಕಾಯಿ ಇಟ್ಟಿದ್ದಾರೆ. ಆಮೇಲೆ ಚಕ್ಲಿ ಇಟ್ಟಿದ್ದಾರೆ, ನೋಡಿ ಚಕ್ಲಿ. ಇದೆಲ್ಲ ಅಧಿಕ ಮಾಸದಲ್ಲಿ ಇಡೋದಿದೆ ಬಾಗಿನಕ್ಕೆ. ಆಮೇಲೆ ಮತ್ತೆ ಬಳೆ, ಅರಿಶಿನ ಕೊಂಬು, ಖರ್ಜೂರ, ಅಡಿಕೆ ಎಲ್ಲ ಇಟ್ಟಿದ್ದಾರೆ ಇದರಲ್ಲಿ. ದೇವರದೊಂದು ಪೀಠ, ಹಾಗೆಯೇ ದೇವರಿಗೆ ಬಳಸುವಂತಹ ದೀಪಗಳು ಕೊಟ್ಟಿದ್ದಾರೆ. ಇವೆಲ್ಲ ಕೊಟ್ಟರೆ ತುಂಬ ಪುಣ್ಯ ಬರುತ್ತೆ ಅಧಿಕ ಮಾಸದಲ್ಲಿ ಅಂತ. ಆಮೇಲೆ ಬ್ಲೌಸ್ ಪೀಸ್ಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇದು ಗೆಜ್ಜೆ ವಸ್ತ್ರ ಕೊಟ್ಟಿದ್ದಾರೆ. ದೀಪದ ಬತ್ತಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕಾಯಿನ್ಸ್ ಹಾಕಿದ್ದಾರೆ, ನೋಡಿ, ಒಂದು ರೂಪಾಯಿದು ಹಾಕಿದ್ದಾರೆ. ಯಾಕೆಂದರೆ ಹಾಗೆ ಬರೀ ಕೊಡಬಾರ್ದು ಅಂತ, ಖಾಲಿ ಕೊಡಬಾರ್ದು ಅಂತ ಹಾಕಿಟ್ಟಿದ್ದಾರೆ. ಆಮೇಲೆ ನೋಡಿ, ಇದು ಅಷ್ಟೇನೆ, ಇದು ಹೂಬತ್ತಿಗಳದಂದೇ, ಇದು ಕೂಡ ಹೂಬತ್ತಿಗಳು ಕೊಟ್ಟಿದ್ದಾರೆ. ಆಮೇಲೆ ಗೆಜ್ಜೆ ವಸ್ತ್ರಗಳನ್ನು ಕೊಟ್ಟಿದ್ದಾರೆ ದೇವರಿಗಿಡೋದಕ್ಕೆ. ಆಮೇಲೆ ಮತ್ತೆ ಲಾಡು, ಮಿಠಾಯಿ ಎಲ್ಲ ಕೊಟ್ಟಿದ್ದಾರೆ. ಇನ್ನು ದೇವರಿಗೆ ಏನೇನು ಐಟಮ್ಸು, ಏನೇನು ನಾವು ಉಪಯೋಗಿಸ್ತೀವೋ ಅದೆಲ್ಲನೂ ಕೊಡ್ಬೋದು. ಇವಾಗ ಸದ್ಯಕ್ಕೆ ಇಷ್ಟು ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರೋ ಸ್ತೋತ್ರಗಳು ಎಲ್ಲ ಬುಕ್ಸ್ಗಳು 3 ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಈ ತಟ್ಟೆ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಈ ತಟ್ಟೆನಲ್ಲಿಡೋವಂಥ ಐಟಮ್ಸ್ಗೆ ಅಂದ್ಬಿಟ್ಟು ತಟ್ಟೆ ಕೊಟ್ಟಿದ್ದಾರೆ. ಇವೆಲ್ಲ ಇಟ್ಕೊಳ್ಳೋದಕ್ಕೆ ಬ್ಯಾಗ್ ಕೊಟ್ಟಿದ್ದಾರೆ. ಇದಿಷ್ಟು ಅಧಿಕ ಮಾಸದಲ್ಲಿ ಕೊಟ್ಟಿರುವಂತಹ ಬಾಗಿನ. ನಿಮಗೇನು ಅನಿಸುತ್ತೆ ನೀವು ಹೇಳಿ. ಇನ್ನೂ ಏನೇನು ಕೊಡ್ಬೋದು ಅನ್ನೋದನ್ನು ನೀವು ಹೇಳಿದ್ರೆ ಕೇಳಬಹುದು. ನಮಸ್ಕಾರ.